स्वागत है आपका बी न्यूज नेशन में। मैं हूं आबिद हुसैन शेख। बीजापुर में वर्क इन प्रोग्रेस के नाम पर लूट, एसीबी जांच की मांग। अब्दुल रजाक होर्ती। बबलेश्वर नाका पर महानगर पालिका के अधीन में चल रहे मुख्य रास्ते पर पानी की समस्या के समाधान को लेकर काम पूरे 2 महीनों से चल रहा है, जो अनसाइंटिफिक है कहा जा रहा है। एक समाधान को हल करने के चक्कर में आम जनता को कई परेशानियां। वर्क इन प्रोग्रेस, मगर आवाजाही के लिए दूसरे रास्ते का इंतज़ाम नहीं। 100 मीटर के नाम पर कई घर बेघर, अब तक कोई सहारा नहीं। एक ही जगह पर बार बार काम करके जनता के पैसों को लूटा जा रहा है। पालिका अधिकारी मनमानी अमीरों को खुश करने के लिए गरीबों को परेशान कर रहे हैं। इसके लिए एसीबी जांच करवाने की मांग करते हुए पूर्व कारपोरेटर अब्दुल रजाक होर्ती ने बीजापुर में वर्क इन प्रोग्रेस के नाम पर लूट मचाने के गंभीर आरोप लगाए संबंधित अधिकारी और ठेकेदारों पर। ಇವತ್ತಿದ್ದು ಸರ್ ನಾವು ಬಬಲೇಶ್ವರ ನಾಕಾ ಹತ್ರ ಒಂದು ಸಿಡಿ ವರ್ಕ್ ಮಾಡ್ತಾ ಇದ್ವಿ, ಅಲ್ಲೇ ಇದ್ವಿ। ಇಲ್ಲಿ ಈ ಮೊದಲೇ 15 ದಿವಸ ಮೊದಲ ಅವರಿಗೆ ನಾವು ನಮ್ಮ ಇಂಜಿನಿಯರ್ಗಳು ನ್ಯಾಮಗೊಂಡ ಮತ್ತು ಕಟ್ಟಿ ಮನೆ ಹಾಗೂ ಚೋರ್ಗಿ ಅನ್ನೋರಿಗೆ ತೋರ್ಕೊಂಡು ಹೋಗಿ ತೋರಿಸಿದ್ದೆ ನಾನು। ಅಲ್ಲಿ ಸರ್ವಿಸ್ ರೋಡ್ ಇರಲಾರ್ದೆ ಈ ರೋಡನ್ನು ಬಂದ್ ಮಾಡಿ ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ। ಅವೈಜ್ಞಾನಿಕ ಇದು ಕೆಲಸ ಮಾಡ್ತಾಯಿದ್ದಾರೆ। ಈ ನೀರು ಇಲ್ಲಿದು ಹೋಗೋದಿಲ್ಲ ಅಂತ ನಾನು ಸಾಕಷ್ಟು ಸಲ ಅವರಿಗೆ ತೋರಿಸೀನಿ। ಇದು ತಳಗೆ ಹೋಗಬೇಕಾಗಿತ್ತು, ಮೊದಲು ರಾಜಕಾವಲಿ ಇತ್ತು, ಆ ಲೆವೆಲ್ ತಗೋತ ಹೇಳಿದ್ದೆ। ಆದರೂ ಕೂಡ ಇನ್ನು ತನ್ನ ಮನ್ಸಿಗೆ ಬಂದಾಗ ಮಾಡ್ತಾಯಿದ್ದಾರೆ। ಆ ಲೆವೆಲ್ ಐತೆ ಕಿಸಿ ಅವ್ರು ಇಂಜಿನಿಯರ್ ಕಾಪ್ಸಿಯನ್ ಅವ್ರು ಹೇಳ್ತಾರೆ 4 ಇಂಚಿನ ಲೆವೆಲ್ ಮಾಡಿನತ್ ಕಿಸಿ ಆ 4 ಇಂಚ್ ನೀರು ಹೋಗೋದಿಲ್ಲ। ಮುಂದೆ ಮತ್ತೆ ಅಲ್ಲಿ ಹೋಗಿ ನೀರು ನಿಂದಿರ್ತೈತಿ, ಇವೆಲ್ಲ ಕೆಲಸ ಮಾಡಿ ಬರೀ ಲೂಟಿ ಮಾಡೋ ಕೆಲಸ ಮಾಡತ್ತಾರೆ। ಇದೇ ಜಮಖಂಡಿ ರೋಡಿಗೆ ಎಸಿಬಿ ತನಿಖೆ ಆಗಬೇಕಾದ ಕಿಸಿ ಇದೇ ಕಮಿಷನರ್ ಆದ ಹರ್ಷ ಶೆಟ್ಟಿ ಅವ್ರ ಹೆಸರ ಮೇಲೆ ನಾವು ಜನರಲ್ ಬಾಡಿ ಒಳಗೆ ಸಾಮಾನ್ಯ ಸಭೆ ಒಳಗೆ ಟ್ರಾವ್ ಪಾಸ್ ಮಾಡಿದ್ದು। ಅದನ್ನು ಕೂಡ ಈ ರೋಡಿಂದ ಮತ್ತು ಸಮಸ್ಯೆ ಈಗ ಸತತ 3 ಸಲ ಕಂಬಗಳನ್ನು ತೆಗೆದು ಕಿಸಿ ಕಂಬಗಳನ್ನು ಹಾಕಿದ್ರು, ಆದರೂ ಇನ್ನೂ ತನಕ ಅದರ ಸಮಸ್ಯೆ ಬಗೆಹರಿದಿಲ್ಲ। ಮತ್ತು 2 ಫುಟ್ ತೆಗಿತಾರೆ, 2 ಫುಟ್ ಹಾಕ್ತಾರೆ, ಅದು ರೊಕ್ಕ ತೋತಾರೆ, ರೊಕ್ಕ ಹಾಕ್ತಾರೆ। ಇದು ಲೂಟಿ ಮಾಡೋ ಕೆಲಸ ಮಾಡತ್ತಾರೆ। ಇದು 100 ಫುಟಿ ರೋಡ್ ಅದ। 100 ಫುಟಿ ರೋಡ್ ಎಲ್ಲಿಗೆ ಬರ್ತೈತೆ ಅನ್ನೋದು ಅವ್ರಿಗೆ ಗೊತ್ತದ। ಕೇವಲ ಬಡವ್ರಿಗೆ ಇದು ಅತ್ಯಾಚಾರ ಮಾಡೋದು ಕೆಲಸ ಅವ್ರು ಮಾಡ್ತಾಯಿದ್ದಾರೆ। ಅಲ್ಲೇ ಪೂರಾ ನೀವು ನೋಡ್ತೀರಲ್ಲ, ಸರ್ಕಲ್ ತನಕ ಯಾವುದೂ ಒಂದು ಮನೆ ಇಲ್ಲ, ಅಲ್ಲೇ 100 ಫುಟಿನ ರಸ್ತೆ ಮಾಡೋಕ್ಕೆ ಇವ್ರಿಗೇನು ತೊಂದರೆ ಅದ? ಆಮೇಲೆ ಅಲ್ಲೇ ರೋಡ್ ಮಾಡತ್ತಾರೆ, ಅಲ್ಲೇ ಕಾಂಟ್ರಾಕ್ಟರ್ ಬೇರೆ ಅದ ಅಂತ ಹೇಳ್ತಾರೆ। ಆ ರೋಡ್ ಬರೀ ಡಾಮರ್ ತೆಗೆದು ಕಿಸಿ ರೋಡ್ ಮಾಡತ್ತಾರೆ, ಅದೇ ರೋಡಿಗೆ ಇವ್ರಿಗೆ ತೊಂದರೆ ಆಗಿದ್ದದ ಮತ್ತು ಪುನಃ ಅದೇ ತೊಂದರೆ ಮಾಡತ್ತಾರೆ। ಇದು ಲೂಟಿ ಮಾಡೋ ಕೆಲಸ ಮಾಡತ್ತಾರೆ ಇವರು। ಇಲ್ಲೇ ಈ ಕೆಲಸ ಚೋರ್ಗೆ ತರಬನವ್ರು ಕಾಂಟ್ಯಾಕ್ಟ್ ಇಡ್ತಾರೆ। ಅವ್ರಿಗೆ ಹೇಳಿದ್ದೀನಿ 15 ದಿವಸದಿಂದ, ಅವ್ರು ಹೇಳಿದ್ರು ಕೂಡ ಅವ್ರು ಕಾಪ್ಸೆಗೆ ಅವ್ರಿಗೆ ಕಟ್ಟಿ ಮನೆಗೆ ಎಲ್ಲ ಕರ್ಕೊಂಡು ಹೋದ್ರೆ ಒಂದು ಸರ್ವಿಸ್ ರೋಡಲ್ಲೇ ಇಲ್ಲ। ಒಂದು ಸರ್ವಿಸ್ ರೋಡ್ ಬಿಡಬೇಕು ಅನ್ನೋದು ಅವರಿಗೆ ಒಟ್ಟು ಮಾನವತೆಯೂ ಇಲ್ಲ। ಆಮೇಲೆ ತೋರಿಸಿನಲ್ಲಿ 3 ಫೂಟಲ್ಲಿ ನಿಮ್ಗೆ ಈಗ ತೋರಿಸ್ತಾ ಇದ್ದೀನಿ, ನೀವು ಡ್ರೈನೇಜ್ ಅದ, ಅಲ್ಲಿ ಮಂದಿ ಹೋಗಬೇಕು, ಹ್ಯಾಂಗೆ ಹೋಗಬೇಕು, ಅಲ್ಲಿ ಎಲ್ಲರಿಗೆ ಬಾಗವಾನ್ ಕಾಲನಿ ಮುಜಾವರ್ ತೋಟ ಎಲ್ಲ ಕಡೆ ಅವರಿಗೆ ಮಂದಿಗೆ ಅಸ್ತಮಾ ಇದು ಆಗ್ಯಾರ, ಜಡ್ ಆಗ್ಲತ್ತೈತಿ। ಆ ಜಡ್ ಆಗಲಿರಿಂದ ಇವ್ರು ತೊಂದರೆ ಮಾಡತ್ತೈತಿ, ಇವರೇ ಕಾರಣ ಅದಕ್ಕೆ। ಅಕಸ್ಮಾತ್ ಇವ್ರು ಏನಾರ ಅವ್ರಿಗೆ ಜನರಾದರೆ ಇವರೇ ಅದಕ್ಕೆ ಇದು ಆಗ್ತಾರೆ, ಹೊಣೆಗಾರ ಹಾಕ್ತಾರೆ, ಕಮಿಷನರ್ ಹೊಣೆಗಾರ ಹಾಕ್ತಾರೆ। ನಾವು ಅವರಿಗೆ ಸಾಕಷ್ಟು ಬಂದು ಹೇಳಿದ್ದೀನಿ, ಈ ಕೆಲಸ ಮಾಡಾಕತ್ತಿದ್ದು ಸರಿ ಇಲ್ಲ, ನೀವು ಸರಿಯಾಗಿ ಕೆಲಸ ಮಾಡಿರಿ ಅಂತ ಹೇಳಿದ್ರು ಸಿತ್ ಅವ್ರು ನೋಡ್ತಾ ಇಲ್ಲ, ಸರಿ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡಿರಿ ಅಂತ ಹೇಳಿದ್ರು ಸಿತ್ ಅವ್ರು ನೋಡ್ತಾ ಇಲ್ಲ। ನಾನು ಮತ್ತೆ ಇದಕ್ಕೆ ಎಸಿಬಿ ತನಿಖೆನ ಹಾಕವನೇ, ಮತ್ತು ಇದ್ರ ಬಗ್ಗೆ ಹೋರಾಟ ಮಾಡವನೇ। ಇವರು ಸರಿಯಾಗಿ ನೀರು ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಇದ್ರ ರೊಕ್ಕ ಇವರು ಕೊಡಬೇಕಂತ ಕಿಸಿ ನಾನು ಈ ನಿಮ್ಮ ಮುಖಾಂತರ ನಾನು ಇವ್ರಿಗೆ ಹೇಳಿಕ್ಕೆ ಬಯಸ್ತೀನಿ। ಸರ್ಕಾರದ ರೊಕ್ಕ ಇವರು ಲೂಟಿ ಮಾಡಕ್ಕೆ ನಿಂತಾರ, ಲೂಟಿ ಮಾಡೋ ಕೆಲಸನ ಮಾಡಕ್ಕೆ ಕೊಡೋದಿಲ್ಲ। ಈ ಮೊದಲೇನು ಈ ರೋಡಿಂದ ಎಸಿಬಿ ತನಿಖೆಗೆ ಸಂಬಂಧ ಟ್ರಾವ್ ಮಾಡಿದ್ದದ, ಮತ್ತು ಪುನಃ ಇದ್ರ ಬಗ್ಗೆ ಹೋರಾಟ ನಾನು ಮಾಡವನೇ। ಈಗ ಎಲ್ಲ ಜನರಿಗೆ ಅಲ್ಲೇ ಅವರಿಗೆ ಅಟ್ಲೀಸ್ಟ್ ಗರಸ್ ಹಾಕಿ ಕೊಡ್ರಿ, ಹೋಗ್ಲಾಕ್ಕೆ ಬರ್ಲಾಕ್ಕೆ ತೊಂದರೆ ಆಕೈತಿ। ಅಲ್ಲಿ ಶಾಲಿನಗರ್ಲಿಂದ ಇಬ್ರಾಹಿಂ ರೋಜಾ ಕಡಿದು ಒಂದು ರೋಡ್ ಅದ, ಅಟ್ಲಿ ಅದು ಮಾಡಿಕೊಟ್ಟು ಗರಸ್ ಹಾಕಿ ಅವರಿಗೆ ಬಂದಿಗೆ ಕೊಡ್ರಿ ಅಂದ್ರೆ ಕೊಟ್ಟಿಲ್ಲ ಇವರು। ಇಲ್ಲಿ ಬಾಗವಾನ್ ಕಾಲನಿ ಆಗಲಿ, ಮುಜಾವರ್ ತೋಟ ಆಗಲಿ, ಶಾಲಿನಗರ ಆಗಲಿ, ಈ ಕಡೆ ಎಲ್ಲ ಮಂದಿಗೆ ಇಲ್ಲಿ ತೊಂದರೆ ಮಾಡ್ತಾರೆ। ಇಲ್ಲಿ ಅಡಿಕೆ ಗಲ್ಲಿಗೆ ಮಂದಿಗೆ, ಮುಂಜಾನೆ ಗಲ್ಲಿ ಮಂದಿಗೆ ಡ್ರೈನೇಜ್ ಸಮಸ್ಯೆ ಮಾಡಿಸಿ ಪೂರಾ ಡ್ರೈನೇಜ್ ನೀರಲ್ಲಿ ನಿಂತೈತಿ। ಆ ಕಡೆ ಗೌರಿ ವೈನ್ ಶಾಪಲ್ಲಿ ಇದ್ದಿದ್ದು ಕೆಲಸ ಅಲ್ಲೇ ಪೂರಾ ಆಗಿಲ್ಲ, ಅಲ್ಲೇನೂ ನೀರು ನಿಂತೈತಿ। ಆ ಜಡ್ ಹ್ಯಾಂಗೆ ಬರ್ಲಾತೈತಿ, ಆ ಜಡ್ ಜನರಿಗೆ ಎಷ್ಟು ಆಗ್ಲಾತೈತಿ ಅನ್ನೋದು ಇವ್ರ ಬಗ್ಗೆ ಅರಿವು ಇಲ್ಲ। ಕಮಿಷನರ್ ಆಗಲಿ, ನಮ್ಮ ಇಂಜಿನಿಯರ್ ಆಗಲಿ, ಅವ್ರು ಬಂದು ನೋಡುವಂಥ ಶಕ್ತಿನೂ ಅವ್ರ ಬಳಿ ಇಲ್ಲ। ಅವ್ರು ಜನರಿಗೆ ಏನಾರು ಮಾಡ್ಬೇಕು, ಈಗ 1 ವರ್ಷ ಆಯ್ತು, ಈಗ ಇನ್ನೂ ತನಕ ಇಲೆಕ್ಷನ್ ಮಾಡಿಲ್ಲ, ಜನಸಾಮಾನ್ಯರು ಏನು ಕೇಳೋದಿಲ್ಲ ಅದಕ್ಕೆ ಇವ್ರು ಏನು ಬೇಕಾದ ಮನ್ಸಿಗೆ ಬಂದಂಗೆ ಮಾಡತ್ತಾರೆ। ಇದು ಸರಿ ಅಂತಲ್ಲ, ಈ ಲೂಟಿ ಮಾಡಿ ಕೆಲಸ ಬಂದ್ ಮಾಡಬೇಕು। ಇಲ್ಲಿಗ ಜನರು ಎದ್ದಂದ್ರೆ ನಿಮ್ಮ ಗತಿ ಬಾತ ಗಂಭೀರ ಆಗ್ತೈತಿ। ಎಷ್ಟು ತಿಂಗಳಾಯ್ತು ಇದು? 2 ತಿಂಗಳಾಯ್ತು ಇದು ಕೆಲಸ ಮಾಡ್ಲಾಕ ಚಾಲು ಮಾಡಿ। 2 ತಿಂಗಳಿಂದ ಇನ್ನೂ ತನಕ ಒಂದು ಸರ್ವಿಸ್ ರೋಡ್ ಕೊಟ್ಟಿಲ್ಲ, ಒಂದು ಬರ್ಲಾಕೆ ಹೋಗ್ಲಾಕೆ ಮಂದಿಗೆ ತೊಂದರೆ ಇಲ್ಲ। ಈಗ ಇಲ್ಲೇ ಮಗ್ಗಲ್ಗೆ ನೀವು ಕಾಣಿಸ್ತೀರಿ ಗಾಡಿ ನೋಡ್ಲಾತಿದ್ದು, ಅಲ್ಲೇ ಒಂದು ಪೈಪ್ ನಾವು ಹಾಕಿ ಕೊಟ್ಟಿದ್ವಿ ಮನೆಯವ್ರಿಗೆ ಹೋಗ್ಲಾಕ, ನಮ್ಮ ಕಡೆದು ಆ ಪೈಪ್ ಮಗಂದು ಯಾರೇ ಬಿದ್ದು ಸತ್ತು ಅಂದ್ರೆ
ಅದು ಸುಮಾರು ನೀರು ನಿಂತ್ಕೇಸಿ ಒಂದು 4 ತಿಂಗಳಾಯ್ತು. ಆ ನೀರ್ಲಿಂದ ಎಷ್ಟು ಮಂದಿಗೆ ಜಡ್ ಆಲತ್ತೈತಿ ಅದು ನೋಡಕ್ಕೆ ಇದು ಇಲ್ಲ. ಆ ನೀರು ತೆಗಿ ಅಂದ್ರೆ ತೆಗಿಲಾಕತ್ತಿಲ್ಲ. ಕಮಿಷನರ್ ಗಮನಕ್ಕೆ ತಂದಿರಿ ನೀವು? ಕಮಿಷನರ್ ಗಮನಕ್ಕೆ ತಂದು ಕಮಿಷನರ್ ನಾನು ಫೋನ್ ಮಾಡಿ ಹೇಳೀನಿ, ಇದು ರೋಡ್ನ ಕಾಂಟ್ರಾಕ್ಟರ್ಗೆ ಹೇಳ್ತೀನಿ, ಕಾಂಟ್ರಾಕ್ಟರ್ ಮಾಡ್ತಾರತ್ತ ಅವ್ರು ಹೇಳಿದಾರೆ. ಆದರೂ ಕೂಡ ಇನ್ನೂ ತನಕ ಅದು ಮಾಡಿಲ್ಲ. ಮಾನ್ಯ ಜಿಲ್ಲಾಧಿಕಾರಿ ಬಳಿ ನಾನು ಮನವಿ ಮಾಡ್ತೀನಿ, ತಕ್ಷಣನೇ ನೀವು ಇದರ ಬಗ್ಗೆ ಕಾಳಜಿ ವಹಿಸಿದ್ರೆ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ನೀನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆಮೇಲೆ ಜಮಖಂಡಿ ಕ್ರಾಸ್ ಬಲ್ಲಿ ರೋಡ್ ಮಾಡತ್ತಿದ್ದು, ಅಲ್ಲಿ 100 ಫೂಟ್ ರೋಡ್ ಅದ, ಅಲ್ಲಿ ಕಂಬನು ತೆಗಿಲತ್ತಾರ ಹಾಗ್ಲತ್ತಾರ ಈ ರೊಕ್ಕ ಲೂಟಿ ಮಾಡ್ಲತ್ತಾರ. ಒಂದು ಸಲ ನೀವು 100 ಫೂಟ್ ರೋಡ್ ಐತಂದ್ರೆ 100 ಫೂಟ್ ರೋಡ್ ಮಾಡಬೇಕು. ದೊಡ್ಡ ಸೌಕಾರದ ಜಾಗ ಅದ, ಅವ್ರಿಗೆ ನಾವು ಅಂಜಿಕಿಸಿ ಮಾಡಬಾರ್ದು ಅದಕ್ಕೆ ನೀವು ಮಾಡಾಕತ್ತೀರಿ. ಬಡವ್ರಿಗೆ ಲೂಟಿ ಮಾಡತ್ತೀರಿ, ಬಡವ್ರ ಮನೆ ತೆಗಿಲತ್ತೀರಿ. ಮೊನ್ನೆ ಇದೇ ರೋಡಿಗೆ ಸಂಬಂಧ ನಾವು 35 ಮನೆ ನಾವೇ ಮುಂದೆ ತೆಗೆದು ಕೊಟ್ಟಿವಿ ಇವ್ರಿಗೆ. ಆದ್ರೆ ಇನ್ನೂ ತನಕ ಅವರಿಗೆ ಆಶ್ರಯ ಯೋಜನೆಗೆ ಮನೆ ಕೊಟ್ಟಿಲ್ಲ. ಅವ್ರಿಗೆ ಇದು ಕೊಡ್ತೀನಿ ಅದಕ್ಕೆ ಹಕ್ಕುಪತ್ರ ಕೊಟ್ಟಾರ. ಇವ್ರು ಬಡವ್ರಿಗೆ ಎಷ್ಟು ಅನ್ಯಾಯ ಮಾಡ್ತಾರಂದ್ರೆ ನೀವೇ ನೋಡಬೇಕು. ಅವ್ರ ಬಳಿ ಹಕ್ಕುಪತ್ರ ಅದಾವೆ. ಇವರೇ ಸ್ವತಃ ಬಂದು ಕಮಿಷನರ್ ಕೊಟ್ಟಾನ, MLA ಬಂದು ಕೊಟ್ಟಾನ. ಆದರೂ ಕೂಡ ಇನ್ನತನ ಅದು ಕೊಡ್ಲಿಕ್ಕಾಗಿಲ್ಲ. ಎಲ್ಲೇ ಮನೆ ಅದು ಅನ್ನೋದು ಹೇಳಕತ್ತಿಲ್ಲ, ಯಾರೂ ಒಬ್ಬರು ಇಲ್ಲ. ಅವ್ರ ಮನೆ ತೆಗೆದಕಿಸಿ ರೋಡ್ ಮ್ಯಾಗ ಬಂದಾರ. 35 ಜನ ರೋಡ್ ಮ್ಯಾಗ ಇರ್ತಿರ್ತಾರೆ. ಇನ್ನಾದರೂ ಅವ್ರಿಗೆ ಇನ್ನೂ ಮಾಡೋಕ್ಕಾಗಿಲ್ಲ. ಇವರಿಗೆ ಆಶ್ರಯ ಯೋಜನೆ ಒಳಗೆ ಬಸವನಗರನಾಗ ಮನೆ ಕೊಟ್ಟಿನದಕ್ಕೆ ಹಕ್ಕುಪತ್ರ ಕೊಟ್ಟರು, ಅಲ್ಲಿ ಮನೆ ಇಲ್ಲ. ಅಲ್ಲಿ ಮನೆ ಎಲ್ಲೈತೆ ಅದು ಖುಲ್ಲಾ ಮಾಡಕತ್ತಿಲ್ಲ. ಆದರೆ ಇವ್ರು ದೊಡ್ಡವ್ರಿಗೆ ಉಳಿಸಲು ಸಲುವಾಗಿ ಈ ರೋಡ್ ಏನೈತಿ 100 ಫೂಟ್ ರೋಡ್ ಅಲ್ಲಿ ಮಾಡಬೇಕಾಗೈತಿ. 100 ಫೂಟ್ ರೋಡ್ ಮಾಡಿ ಅದಕ್ಕೆ ನಾವು 100 ಫೂಟ್ ರೋಡ್ ಅದ. ಆಮೇಲೆ ಈ ಕಡೆ ಪಕ್ಕದಲ್ಲಿ ಎಣ್ಣೆ ಮಾಡಿದದ, ಅಲ್ಲೇನೂ ಏನೈತಿ 100 ಫೂಟ್ ರೋಡ್ ಅದ, ಅದನ್ನೂ ರೋಡ್ ಖುಲ್ಲಾ ಮಾಡ್ತಾ ಇಲ್ಲ. ಆ 100 ಫೂಟ್ ರೋಡ್ ಒಳಗೆ ಏನೇ ಮಾಡ್ಯಾರ ಬಿಡಿ ಅವರು. ಅದು ಹ್ಯಾಂಗೆ ಮಾಡ್ಯಾರ ಹ್ಯಾಂಗಿಲ್ಲ ಅದಕ್ಕೆ ನಾವು ಕೋರ್ಟ್ಲಿ ತೊಗೋತೀನಿ. ಅದ್ರಲ್ಲಿ ಹ್ಯಾಂಗೆ ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ನಾವು ಶಿಕ್ಷೆ ಪಡಿಸ್ಬೇಕಂತ ಮಾಡಿಸ್ತೀವಿ. ಅದಕ್ಕೆ ಅದು ನಾವು ಗಟ್ಟಿದ್ವಿ ಅದು ಮಾಡಕ್ಕೆ. ಈಗ ಏನೈತಿ ರಾಜಕೌಲಿ ಐತಿ, ರಾಜಕೌಲಿ ನೀರು ಹೋಗ್ಲಾಕ ಅದು ರೋಡ್ ಅವ್ರು ಮಾಡಲಿಲ್ಲ ಅಂದ್ರೆ ಬಿಡಿಯೋದವ್ರು ಹೆಂಗೆ ಮಾಡ್ಯಾರ, ಅವ್ರು ಹೆಂಗೆ ಮಾಡ್ಯಾರ ನಾವು ನೋಡಬೇಕಾಗೈತಿ. ಅದರ ಸಂಬಂಧ ಅವರಿಗೂ ನಾವು ಇದ್ರ ಬಗ್ಗೆ ನಾವು ಏನು ಮಾಡ್ಬೇಕು ಅನ್ನೋದು ಕಾನೂನು ಹೋರಾಟ ಮಾಡ್ತೀವಿ ನಾವು. ನಾವು ಅಬ್ದುಲ್ ರಜಾಕ್ ಹೊರ್ತಿ ಅಂತ ಮಾಜಿ महानगर पालिका सदस्य। तो ये तकरीबन 2 महीने से जमखंडी रोड पर ये जो पुल बन रहा है पानी पास होने के लिए, यानी मुजफ्फर कॉलोनी के दरमियान जो मेन रोड है 100 फीट की जो रोड है वहाँ पर जो है ये काम चला हुआ है। तो यहाँ के महानगर पालिका के माजी कारपोरेटर अब्दुल रज़ाक वारती साहब ये सीधे आरोप लगा रहे हैं कि ये कामगारी जो है पूरी तरह से फेल है, पानी नहीं जा सकता। लेकिन इंजीनियर साहब भी हमारे साथ जुड़े हैं और महानगर पालिका के कमिश्नर को उन्होंने मनवी भी दी है, उनको तमाम चीज़ों से आगाह किया है। लेकिन तकरीबन 2 महीने से ये काम चला हुआ है, लेकिन तमाम जो सार्वजनिक लोग हैं तो तमाम लोगों को जो है आने जाने में काफ़ी दुश्वारियां हो रही हैं। और उनका सीधे आरोप है कि एक सर्विस रोड भी उन्होंने नहीं दी है ताकि लोग जो है यहाँ से जाना आ सके, क्योंकि ये कनेक्टिविटी रोड है, जमखंडी रोड है, यहाँ से जो है हमेशा ट्रैफिक फुल रहती है। लेकिन एक सर्विस रोड न रहने की वजह से ये यहाँ के लोगों को काफ़ी परेशानी हो रही है। जो राजकालवा है, राजकालवे के हिसाब से ये ब्रिज का काम, ये पुल का काम नहीं हो रहा है, होना था नहीं हो रहा है। और उन्होंने जो है इसके खिलाफ़ जो है ACB तक जाने की भी उन्होंने जो है चेतावनी दी है। आइए हमारे साथ जुड़े हुए हैं, इसका कॉन्ट्रैक्टर हैं, इंजीनियर हैं, इन्हीं से बात करते हैं कि ये काम जो है पूरी तरह से सही मानों में हो रहा है, इतना विलंब क्यों हो रहा है, इसकी हम जानकारी लेंगे। ಪೈಪ್ ಇತ್ತು ಸರ್, ಅದು ವಾಟರ್ ಬೋರ್ಡ್ನವ್ರ ಪೈಪ್ ಇತ್ತು ಸರ್. ಅದು ಮೇನ್ ಲೈನ್ ಐತ್ರಿ. ಮೇನ್ ಲೈನ್ ಶಿಫ್ಟ್ ಆಗಲಾರ್ದಕ್ಕೆ ನಮ್ಮಿಂದ ಕೆಲಸ ತಡ ಆಗ್ಯದ ಸರ್. ಆಮೇಲೆ ಈ ಸರ್ವಿಸ್ ರೋಡ್ ಏನು ಮಾಡ್ಬೇಕಲ್ರಿ, ಸರ್ವಿಸ್ ರೋಡ್ ಮಾಡಕ್ಕೆ ಅವತ್ತು ಹೋಗಿದ್ರಿ, ಹಾಕ್ಲಿಕ್ಕೆ ಹೋದ್ರು ಅಲ್ಲಿ ಜನ ಪಬ್ಲಿಕ್ ಒಂದು ಸ್ವಲ್ಪ ಟ್ರಾಫಿಕ್ ಆಗೋದ್ರಿಂದ ಅವತ್ತು ಗಾಡಿ ನಿಂದ್ರಿಸ್ಯಾರಿ. ಈಗಾದ್ರೂ ಇವತ್ತು ಗಾಡಿ ಬರ್ಲಾತ್ತವ್ರಿ, ಆ ರೋಡ್ ನಾವು ಮಾಡಿಕೊಡ್ತೀವಿ ರೀ. ಈಗ 2 ತಿಂಗಳಾಯ್ತು ಸರ್, ಈ ಎಷ್ಟು ತೊಂದರೆ ಆಗ್ಲಾಕತ್ತವ ಜನರಿಗೆ. ಇನ್ನೂ ನೀವು ಸರ್ವಿಸ್ ರೋಡ್ ಮಾಡ್ತೀನಿ ಅಂತ ಹೇಳಿ ಸರ್ವಿಸ್ ರೋಡ್ ಮಾಡೋದೇ ಸರ್. ಈಗ ನಮ್ಮಿಂದ ಏನಾಗಿಲ್ಲ ಸರ್, ಅದು ವಾಟರ್ ಸಪ್ಲೈ ಬೋರ್ಡ್ ಏನಿಲ್ಲ ಸರ್. ಈಗ 2 ಪೈಪ್ ಹೊರಸ್ರಿ, ಮೇನ್ ಕೋಲಾರದಿಂದ ಬಂದದ್ದು ಲೈನ್ ಐತ್ರಿ. ಆ ಮೇನ್ ಪೈಪಿಗೆ ನಾವು ಮುಟ್ಟಕ್ಕೆ ಬರೋದಿಲ್ಲ ಸರ್, ಯಾಕಂದ್ರೆ ನೀರು ಭಾಳ ಇರ್ತೈತೆ ರೀ, ಪ್ರೆಷರ್ ಇರ್ತೈತೆ ರೀ. ಆ ನೀರಿಗೆ ಮುಟ್ತೀವಿ ಅಂದ್ರೆ ಈ ಸಿಟಿ ಎಲ್ಲ ಪ್ರಾಬ್ಲಮ್ ಆಗ್ತೈತೆ ರೀ. ಅದಕ್ಕೆ ನಾವು ಅದಕ್ಕೇನು ಮುಟ್ಟಕ್ಕೆ ಬರೋದಿಲ್ಲ ರೀ. ಅದು ವಾಟರ್ ಬೋರ್ಡ್ನವ್ರಿಗೆ ನಾವು ಹೇಳೋದು ಅಷ್ಟೇ ಕೆಲಸ ಇರ್ತದೆ ಸರ್, ಮಾಡೋ ಕೆಲಸ ಅದು ಅವ್ರದ್ದು ರೀ, ವಾಟರ್ ಬೋರ್ಡ್ನವ್ರು ರೀ. ಮಾಜಿ ಕಾರ್ಪೊರೇಟರ್ ಅವ್ರು ಸರ್ ಹೇಳಿ ಸರ್ ಹೇಳೋದ ಪ್ರಕಾರ ಸರ್, ನಾನು ಲೆವೆಲ್ ಚೆಕ್ ಮಾಡಿ ತೋರಿಸ್ತೀನಿ ರೀ. ಅಲ್ಲಿಂದ ಡೌನ್ ಸ್ಟ್ರೀಮ್, ಅಲ್ಲಿಂದ 4 ಇಂಚಿಂತಲೂ ಡೌನ್ ಇಟ್ಟೀನಿ ರೀ. ನಾನು ಲೆವೆಲ್ ಚೆಕ್ ಮಾಡಿ ತೋರಿಸ್ತಂದ್ರೆ ತೋರಿಸ್ತೀನಿ ರೀ. ಈಗ ನಿಮ್ಮ ಪ್ರಕಾರ ಲೆವೆಲ್ ಐತೆ ಸರ್, ಲೆವೆಲ್ ಐತೆ ರೀ. ಈಗ ಎಷ್ಟು ತಿಂಗಳು ಬೇಕ್ರಿ ಇದು? ಈಗ ಒಂದು ತಿಂಗಳು ಸರ್, ಮ್ಯಾಕ್ಸಿಮಮ್ 1 ತಿಂಗಳು ಇನ್ಕ್ಲೂಡಿಂಗ್ ಕ್ಯೂರಿಂಗ್ ಪೀರಿಯಡ್ ಹಿಡ್ಕೊಂಡು 1 ತಿಂಗಳ ಮುಗಿತದೆ ಸರ್. 1 ತಿಂಗಳ ಮುಗಿತದೆ ಸರ್. ಈಗ ಸರ್ವಿಸ್ ರೋಡ್ ಯಾವಾಗ ಮಾಡ್ತಾರೆ? ಇವತ್ತು ಮಾಡ್ತಲ್ಲ, ಮಾಡ್ಲತ್ತಾರ ಸರ್. ಈಗ ಬಂದವ್ರು ಗಾಡಿಗಳು ಬಂದವ್ರು ಸರ್. ನಮ್ಮ ಹೆಸರು? ನಮ್ಮ ಹೆಸರು MR ಕಾಪ್ಸಿ ಅಂತ ರೀ, ಕಾಂಟ್ರಾಕ್ಟ್ ಇಂಜಿನಿಯರ್. अब ये सर्विस रोड तुम्हें बता रहे हैं? नहीं, ये ऐसा जाके सीधा उधर से जाने का है। तो ये कम से कम इतना गलत डाल के लोगों को जाने आने के लिए करे तो इनको इनूस राजा इनूस प्रधान, इनको पूछने वाला कौन नहीं है।
इसलिए ये काम करने लगे। यहाँ पे जब हमारे पास 4.5 करोड़ रुपए निकाल के मास्टर प्लान को डाले, जब यहाँ के एरिया को सैंक्शन हुआ था, वो 4.5 करोड़ रुपए इन्होंने ले जाकर मास्टर प्लान डाले, ना वहाँ का काम करे ना यहाँ काम करनी थी। ये जो मलताई धरोने जो करने लगे, इन लोगों को इनको सबक सिखाना जरूरी होता। हम आज तक इन्हों करेंगे कि उनको कितना भी रास्ता देखे, तो अभी इलेक्शन होने नहीं दे रहे, क्योंकि ये लूट मार करने का धंधा इनका है। तो इलेक्शन इसलिए नहीं होने दे रहे लोग, इलेक्शन हुआ तो हमारा काम बंद पड़ता है। इसलिए ये इस तरीके के लोगों को यहाँ सैंक्शन करे, तो फंड यहाँ पे जो 4.5 करोड़ रुपए सैंक्शन करे थे, और माइनॉरिटी डिपार्टमेंट से 8.5 करोड़ रुपए सैंक्शन हुए थे, ले जाकर 22 नंबर वार्ड में डाले नो। जबकि इब्राहिम रोजा रोड को और इधर मेन रोड की इधर बबलेश्वर नाका से इब्राहिम रोजा रोड, वहाँ से इब्राहिम रोजा से गोदावरी रोड तक, वहाँ पे कांक्रीट का रोड सैंक्शन करे, सेंट्रल लाइट सैंक्शन करे, वहाँ पे मुख्य द्वार करे थे। मेरे पास डॉक्यूमेंट है, इनके पास ताकत है तो आपको मुझे बात करो कर बोलो। माइनॉरिटी डिपार्टमेंट से मोहम्मद मोहसिन साहब सैंक्शन करके भेजें। अब प्रपोजल भेजने के बाद में वो फंड ले जाकर दूसरी जगह काम करे। हमारे एरिया में काम भी नहीं करने का, हमारे एरिया को फंड हासिल ले जाकर दूसरी जगह करने का। इनके पास ताकत है तो इनका सीएम इनकी फंड लिया तो कितना बमबाजारी करे। जब हमारे एरिया में जब हमारा फंड लेगा तो हमें कितना तकलीफ होती, ये एमएलए को समझना चाहिए। जब अपने फंड ले गए तो अपने को तकलीफ होती है, तो हमारा फंड ले गए तो हमें कितनी तकलीफ नहीं होंगी। इसलिए तुमको अभी एचर्की देता हूँ, आज भी जरूर, आज भी वक्त है तुम्हारे पास, सब लोगों को लेकर, सब लोगों का, सब एरिया का, सब वार्ड का काम करो। पर आज जो तकलीफ दे रहे हैं यहाँ पे, ये लोग क्या परेशान हो रहे हैं, आप लोगों को मालूम होना चाहिए। इन सब की जानकारी नगर शासक को है, इन सब की जानकारी नगर शासक को भी होनी चाहिए, एमएलए को भी होनी चाहिए, तुम्हारे डीसी साहब को होनी चाहिए, कमिश्नर साहब को जो है, इंजीनियर साहब को होनी चाहिए। पर इसके बावजूद भी ये अलक्ष्य करने लगे हैं। क्यों इनके ऊपर हम एक्शन नहीं लेना, क्यों इनके ऊपर हम कार्रवाई नहीं करना? तो अभी क्या करेंगे आगे आप? हम कानून कार्रवाई करेंगे, कानून होराट करेंगे। इन लोगों के पीछे जो लूट मार कर रहे हैं उसके लिए हम पीठ लगेंगे, हम उनको छोड़ेंगे नहीं। आज देख रहे हैं कि ये इतने से 2-2 फुट 3-3 फुट चेम्बर ऊपर है, तो जाने के लिए रास्ता नहीं है। ये 3 बार लगा को उनको दिखाए समय, आज तक गरज नहीं भरे ये लोग। ये सर्विस रोड लोगों को जाने आने के लिए कितनी दुश्वारी हो रही है यहाँ, कितने लोग बीमार पड़े, इनके घरों को देखो जरा किस तरह से दूर। यहाँ से आप इब्राहिम रोजा का कंपाउंड देख रहे हैं, वहाँ से लेकर शालीनगर रोड तक ये पूरा रास्ता है, वहाँ बीच में जो घर डाल के लोगों को जाने आने के लिए जो, ताकि लोगों को तकलीफ नहीं होगी। अब वहाँ पे जो पानी का जो प्रभाव रह रहा है, यहाँ पे कचरा भी उतना करते हैं, यहाँ पे हर चीज़ में जो गति करते लोगों को आने जाने के लिए दुश्वारी हो रही है। अब ये लोग जा रहे हैं, वहाँ बीच में चैम्बर फूटा है, अब ये गाड़ियाँ जा रहे हैं, आप देख रहे हैं ये गाड़ियाँ के सामने वहाँ बीच में सेंटर में चैम्बर फूटा है, उसके बावजूद भी वो लोग काम नहीं कर रहे। तो इधर से भी रास्ता बंद, उधर से भी रास्ता बंद, इधर से भी रास्ता बंद, तो लोग जाएंगे किधर से? तो परेशानी को दूर करें, लोगों को तकलीफ से दूर राहत दें। तो अगर ये नहीं करेंगे तो हम कानूनन उग्र होराट करना जरूरी होता है। तो ये सीधे सीधा आरोप मांझी कारपोरेटर भारती जो लगा रहे हैं कि ये लेवल नहीं है और ये लेवल न होने की वजह से आगे और परेशानी हो सकती है। लेकिन हमारी बात जब यहाँ के कॉन्ट्रैक्टर इंजीनियर से हुई तो उन्होंने कहा कि वो लेवल चेक करके ही इसका फाउंडेशन डाले हैं और वो अभी भी लेवल दिखाने के लिए तैयार हैं। और जहाँ तक सर्विस रोड का सवाल है, लोगों को काफ़ी परेशानी हो रही है, 2 व्हीलर हो, 4 व्हीलर हो और पैदल हो, क्योंकि ये जो मेन कनेक्टिविटी जो रास्ता आप देख सकते हैं, जो ट्रैफिक हमेशा ट्रैफिक यहाँ पर रहती है इस रोड पर। जो जमखंडी रोड का कनेक्टिविटी बबलेश्वर नाके तक ये रोड पहुँचता है, लेकिन 2 महीने हुए, लेकिन इंजीनियर
के कहने के मुताबिक ये टनल को जो है पूरी तरह से वो तैयार करेंगे और लोगों की सर्विस के लिए बहाल करेंगे। और जहाँ तक सर्विस रोड का सवाल है, इंजीनियर के कहने के मुताबिक जो सर्विस रोड अगर वो देना चाह रहे थे, लेकिन लोग उन्हें जो है ऑब्जेक्शन किए हैं और यहाँ पर जो है नीचे वाटर पाइप हैं, जो कोलार से पाइपलाइन आती है, वो भी उनके वो सर्विस रोड देने में वो भी उन्हें जो है परेशानी आ रही। इन तमाम को चीज़ों को देखते हुए जो है इंजीनियर के कहने के मुताबिक सर्विस रोड जल्द से जल्द सर्विस रोड देंगे और 2 महीने में ये काम जो है पूरा करेंगे। और हम भी कमिश्नर साहब से आग्रह करेंगे कि जल्द से जल्द इस काम को पूरा करके लोगों की तकलीफ़ात को दूर करें। कैमरामैन सादिक के साथ मैं खुर्शीद आलम, 4 TV न्यूज़। और खबरों के लिए देखते रहिए बी न्यूज़ नेशन।